ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಅಪ್ಪ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೆಯ ವಾಕ್ಯ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಪಾಪದ ನಿಮಿತ್ತವಾಗಿ ದೇವರ ದಂಡನೆಗೆ ಗುರಿಯಾಗಿದ್ದೇವೆ. ನಾವು ನಮ್ಮ ಪಾಪದ ನಿಮಿತ್ತವಾಗಿ ನಿತ್ಯ ನರಕಕ್ಕೆ ನಾವು ಹೋಗುವವರಾಗಿದ್ದೇವೆ. ಆದರೆ ದೇವರು ನಮ್ಮ ಮೇಲೆ ಮಹಾಕರುಣೆಯನ್ನಿಟ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದ್ದಾನೆ. ಆತನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರ ತನ್ನ ಪರಿಶುದ್ಧವಾದ ದೇಹವನ್ನು ಯಜ್ಞವಾಗಿ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟನು. ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಈ ನಮ್ಮ ಕರ್ತನಲ್ಲಿ ನಾವು ನಂಬಿಕೆ ಇಡುವಾಗ ದೇವರ ಕರುಣೆಯಿಂದ ನಾವು ನಮ್ಮ ಪಾಪಗಳ ಪರಿಹಾರವನ್ನು, ಕ್ಷಮಾಪಣೆಯನ್ನು ಹೊಂದಿಕೊಂಡು ನಿತ್ಯ ದಂಡನೆಯಿಂದ ನಾವು ತಪ್ಪಿಸಿಕೊಳ್ಳುವವರಾಗಿದ್ದೇವೆ. ಹೀಗಿರುವುದರಿಂದ ದೇವರ ಕರುಣೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಾವು ದೇವರ ಕರುಣೆಯನ್ನು ಹೊಂದಿಕೊಂಡಿರುವುದರಿಂದ ಮುಂದೆ ಬರುವಂಥ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುತ್ತೇವೆ. ಹೀಗಿರುವುದರಿಂದ ದೇವರ ಕರುಣೆಯನ್ನು ಹೊಂದಿದವರು, ನಾವು ಇನ್ನೂ ಯಾರ್ಯಾರು ದೇವರ ಕರುಣೆಯನ್ನು ಇನ್ನೂ ಹೊಂದಲಿಲ್ಲವೋ ಅವರು ದೇವರ ಕರುಣೆಯನ್ನು ಹೊಂದುವಂತೆ ಅವರಿಗೆ ಸುವಾರ್ತೆಯನ್ನು ಸಾರುವವರಾಗಿದ್ದೇವೆ. ಹೀಗೆ ನಾವು ಬೇರೆಯವರಿಗೆ ಕರುಣೆಯನ್ನು ತೋರಿಸುವವರಾಗಿ ನಾವು ದೇವರ ಕರುಣೆಯನ್ನು ಹೊಂದಿಕೊಳ್ಳುತ್ತೇವೆ. ಹೀಗೆ ನನ್ನನ್ನು ಕೇಳುವಂಥ ಯಾರೇ ಇರಲಿ, ಇನ್ನೂ ಈ ದೇವರ ಮಹಾಕೃಪೆಯನ್ನು ಕರುಣೆಯನ್ನು ಹೊಂದದೇ ಹೋಗಿದ್ದರೆ ಈಗಲೇ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನೀವು ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರ ಕರುಣೆಗೆ ಪಾತ್ರರಾಗಿರಿ. ಆಗ ನೀವು ಕೂಡ ಬೇರೆಯವರಿಗೆ ಕರುಣೆಯನ್ನು ತೋರಿಸುವುದಕ್ಕೂ ಕರುಣೆಯನ್ನು ಹೊಂದಿಕೊಳ್ಳುವುದಕ್ಕೂ ನಿಮಗೆ ದೇವರು ಅನುಕೂಲ ಮಾಡಿಕೊಡುವನು ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ.